ನಿರ್ದೇಶಕ ನೀರಜ್ ಗೈವಾನ್ ಹೋಮ್ ಬಾಂಡ್ ಚಿತ್ರವು ಭಾರತದಿಂದ ಆಸ್ಕರ್ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಈ ತಿಂಗಳ ಕೊನೆಯಲ್ಲಿ ಚಿತ್ರ ಬಿಡುಗಡೆಯಾಗುವ ಮುನ್ನ ಈ ಘೋಷಣೆ ಹೊರಬಿದ್ದಿದ್ದು ಆಸ್ಕರ್ ಅಭಿಯಾನಕ್ಕೆ ವೇದಿಕೆ ಸಜ್ಜುಗೊಂಡಿದೆ. 2026ರ ಆಸ್ಕರ್ ಪ್ರಶಸ್ತಿಗಳ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಅಂತಾರಾಷ್ಟ್ರೀಯ ಕಥಾಚಿತ್ರ ವಿಭಾಗಕ್ಕೆ ಭಾರತದಿಂದ ಹಿಂದಿ ಭಾಷೆಯ ಈ ಸಿನಿಮಾ ಅಧಿಕೃತವಾಗಿ ಆಯ್ಕೆ ಮಾಡಲಾಗಿದೆ. ಕರಣ್ ಜೋಹರ್ ಅವರ ಧರ್ಮ ಪ್ರೊಡಕ್ಷನ್ಸ್ ಮೂಲಕ ನಿರ್ಮಾಣ ಆಗಿರುವ ಹೋಮ್ ಬಾಂಡ್ ಸಿನಿಮಾದಲ್ಲಿ ಇಶಾನ್ ಕಟ್ಟರ್, ವಿಶಾಲ್ ಜೇತ್ವಾ, ಜಾನ್ವಿ ಕಪೂರ್ ಸೇರಿದಂತೆ ಹಲವು ತಾರಾಗಣವಿದೆ. ಈ ಆಯ್ಕೆಯೊಂದಿಗೆ ಮುಂದಿನ ವರ್ಷದ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ನಾಮನಿರ್ದೇಶನಕ್ಕಾಗಿ 100ಕ್ಕೂ ಹೆಚ್ಚು ರಾಷ್ಟ್ರಗಳ ಸಲ್ಲಿಕೆಗಳ ಜೊತೆಗೆ ಹೋಮ್ ಬಾಂಡ್ ಸ್ಪರ್ಧಿಸಲಿದೆ. ಇಲ್ಲಿಯವರೆಗೆ ಕೇವಲ 3 ಭಾರತೀಯ ಚಲನಚಿತ್ರಗಳು ಮದರ್ ಇಂಡಿಯಾ, ಸಲಾಂ ಬಾಂಬೆ ಮತ್ತು ಲಗಾನ್ ಈ ವಿಭಾಗದಲ್ಲಿ ನಾಮನಿರ್ದೇಶನಗಳನ್ನು ಪಡೆದಿವೆ. ಆದರೆ ಇದುವರೆಗೆ ಯಾವುದೇ ಚಿತ್ರ ಪ್ರಶಸ್ತಿಯನ್ನು ಬಾಚಿಕೊಂಡಿಲ್ಲ. ಇದರಲ್ಲಿ ಇನ್ನು ಬಿಡುಗಡೆಯಾಗದಿದ್ದರೂ ಹೋಮ್ ಬಾಂಡ್ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಛಾಪನ್ನು ಮೂಡಿಸಿದೆ. ಈ ಚಿತ್ರವು ಮೇ ತಿಂಗಳಲ್ಲಿ ನಡೆದ ಕ್ಯಾನಸ್ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನವನ್ನು ಕಂಡಿತ್ತು.